ಹೆಲ್ಲೋ, ಹರಿ ಓಂ, ಇಟ್ಸ್ ಮೈ ಬರ್ಡೇ. ಸೊ ಇವತ್ತು ನನ್ನ ಹುಟ್ಟಿದ ದಿನ ಇರೋದ್ರಿಂದ ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ಅಮ್ಮನ ಕರ್ಕೊಂಡು ನಾನು ನಮ್ಮ ತೋಟಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಪಕ್ಕದ ತೋಟದಲ್ಲೇ ನಮ್ಮದು ನಾಗಬನ ಇದೆ, ಅಲ್ಲಿ ಹೋಗಿ ಶೇಷನಾಗಗೆ ನಮಸ್ಕಾರ ಮಾಡಿ ಬಂದಿದ್ದು. ಸೊ ದಿಸ್ ಈಸ್ ಮೈ ನ್ಯೂ ಸ್ಯಾರಿ. ಸೊ ಈ ಸ್ಯಾರಿನ ಬಂದುಬಿಟ್ಟು ನನಗೆ ನನ್ನ ಅಮ್ಮನಿಗೆ ಇದು ಬಾಗ್ನ ಕೊಟ್ಟಿದ್ದರು ಗೌರಿ ಹಬ್ಬಕ್ಕೆ. ಸೊ ಆ ಸ್ಯಾರಿನೇ ನಾನು ಉಟ್ಕೊಂಡೆ. ಹೊಸದು ಸ್ಯಾರಿ ಉಂಟು. ಸೊ ನನಗೆ ತುಂಬ ಗಿಫ್ಟ್ಸ್ ಬಂದಿತ್ತು ಮನೆ ಕಡೆಯಿಂದನೇ, ತುಂಬ ಖುಷಿಯಾಯಿತು ಮಾತ್ರ. ಸೊ ಅದನ್ನೆಲ್ಲ ನೆಕ್ಸ್ಟ್ ನಾನು ಅದು ಸ್ಟಿಚಿಂಗೆಲ್ಲ ಮಾಡಿಸಿ ಹಾಕೊಳ್ಳೋಣ ಅಂತ, ಉಟ್ಕೊಳ್ಳೋಣ ಸೀರೆ ಅಂತ. ಆ್ಯಂಡ್ ಇಲ್ಲಿ ಇವತ್ತು ಯಾವ ಕಾಂಬಿನೇಷನ್ ಆಗಿದೆ ಅಂದರೆ ಗ್ರೀನ್ ವಿತ್ ಆರೆಂಜ್, ನನ್ನ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು, ವಿಚ್ ಮ್ಯಾಚಿಂಗ್ ಬ್ಯಾಂಗಲ್ಸ್. ಸೊ ಬೇಗ ಎದ್ದು ನಾನೇ ಟಚಪ್ ಎಲ್ಲ ಮಾಡಿಕೊಂಡೆ. ಅದಾದ ನಂತರ ಸೊ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡೆ ನಾನು. ಸೊ ತುಂಬಾ ಖುಷಿ ಆಯಿತು. ಸ್ಯಾರಿ ಉಟ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇವತ್ತಂತೂ ಆ ಆಸೆ ನೆರವೇರಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಇಯರ್ ಒನ್ ಮೋರ್ ಗಿಫ್ಟ್. ಇದು ನನ್ನ ಹಸ್ಬೆಂಡ್ ನನಗೆ ಕೊಡಿಸಿದ್ದು. ಆ್ಯಕ್ಚುಲಿ ಇದು ಕೇರಳ ಡಿಸೈನ್ ಆಯಿತಾ, ಕೇರಳದಿಂದ ಬಂದಿರೋದು ಡಿಸೈನು. ಸೊ ಆ್ಯಕ್ಚುಲಿ ಇದು ನಾನು ನೋಡಿದ್ದು, ಮೊಬೈಲಲ್ಲಿ ನೋಡಿ ತೋರಿಸಿದ್ದು ನಾನು ನನ್ನ ಹಸ್ಬೆಂಡ್ಗೆ. ಸೊ ಇದು ನನಗೆ ತುಂಬಾ ಇಷ್ಟ ಆಗಿದ್ದು ಇಶಾರಾ ಅಂತ. ಸೊ ತುಂಬ ಚೆನ್ನಾಗಿ ಫಾಲೋ ಅಪ್ ಮಾಡಿದ್ರು ಅಂಟಿಲ್ ದ ಆರ್ಡರ್ ಗೆಟ್ ಡೆಲಿವರ್. ನನಗೆ ತುಂಬಾ ಖುಷಿ ಆಯಿತು. ಫಾಲೋ ಅಪ್ ಅಂತೂ ಸೂಪರ್ಬಾಗಿ ಮಾಡೋದು. ಕೇರಳದಿಂದ ಇಲ್ಲಿಗೆ ಸ್ಪೀಡ್ ಪೋಸ್ಟ್ ಮಾಡಿಕೊಟ್ಟಿದ್ದು. ವಿತಿನ್ 3 ಡೇಸಲ್ಲಿ ನನಗೆ ಬಂದಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಲಕ್ಷ್ಮೀ ಕಾಸಿನ ಸರ. ಸೊ ತುಂಬಾ ಚೆನ್ನಾಗಿದೆ. ಸೊ ನನಗೆ ಗೋಲ್ಡೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಯಾಕಂದರೆ ರೇಟ್ ಜಾಸ್ತಿ ಇದೆ ಅಂತಲೂ ಅಲ್ಲ. ಸೊ ಚಿಕ್ಕ ವಯಸ್ಸಿಂದನೇ ಗೋಲ್ಡ್ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ಏನಂದರೆ ಈಗ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗಿದೆ. ಬಟ್ ಸ್ಟಿಲ್ ಏನಂದರೆ ನನಗೆ ಗೋಲ್ಡ್ ಅಷ್ಟು ಇಷ್ಟ ಆಗೋಲ್ಲ. ಯಾಕಂದರೆ ಈ ಥರದ್ದೆಲ್ಲ ಎಲ್ಲಿ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು. ಆ್ಯಂಡ್ ಭಯ ಇರೋದಿಲ್ಲ. ಆ್ಯಂಡ್ ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ಹೋಗಬೇಕಾದ್ರೆ ಡಿಫ್ರೆಂಟ್ ಸ್ಟೈಲ್ದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಸ್ಮಾಲ್ ಇಯರಿಂಗ್ ಬಂದಿದೆ, ನೀವು ನೋಡ್ಬೋದು. ಎಷ್ಟು ಕ್ಯೂಟಿ ಪೈ ಆಗಿದೆ ಮಾತ್ರ. ನಂಗೆ ತುಂಬಾ ಇಷ್ಟ ಆಯಿತು. ಇದು ನೋಡಿದ ತಕ್ಷಣ ಲೈಕ್ ಆಯಿತು ನನಗೆ. ಇಲ್ಲಿ ನೀವು ನೋಡ್ಬೋದು, ನಾನು ಇದನ್ನು ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಮನೇಲಿ ಇವತ್ತೆಲ್ಲರೂ ಬ್ಯುಸಿ ಇದ್ದರು. ನನ್ನ ಹಸ್ಬೆಂಡ್ ಕೂಡ ಔಟ್ಸೈಡ್ ಹೋಗಿದ್ದರು. ಸೊ ಆದ್ದರಿಂದ ನಾನೇ ಬೇಗ ರೆಡಿ ಆದೆ. ಆ್ಯಕ್ಚುಲಿ ಇದನ್ನು ಅವ್ರ ಕೈಯಿಂದನೇ ಹಾಕ್ಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಹಾವು ನೆನ್ನೆ ನೈಟ್ ನನಗೆ ಗಿಫ್ಟ್ ಮಾಡಿದಾಗ ಆವಾಗಲೇ ಒಮ್ಮೆ ನೈಟ್ ಹಾಕಿದ್ರು ನನಗೆ ಈ ಸರನ ಕುತ್ತಿಗೆಗೆ. ಬಟ್ ನೋಡಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇವತ್ತು ನಾನೇ ರೆಡಿ ಆಗ್ತಿದ್ದೆ. ಅಮ್ಮಗೆ ಸ್ವಲ್ಪ ಹುಷಾರಿದ್ದಿಲ್ಲ, ಲೈಟಾಗಿ ಸ್ವಲ್ಪ ಬ್ಯಾಕ್ ಬೋನ್ ಪೇನ್ ಇತ್ತು. ಸೊ ಅದಕ್ಕೆ ಅವ್ರಿಗೇನು ಡಿಸ್ಟರ್ಬ್ ಮಾಡಲಿಲ್ಲ ನಾನು. ಸೊ ನಾನೇ ರೆಡಿ ಆದೆ. ಈ ಸ್ಯಾರಿ ಉಟ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಬಿಕಾಸ್ ನಮ್ಮ ತಾಯಿ ಫೋಟೋ ಹತ್ರ ಇಟ್ಬಿಟ್ಟು ಇದಕ್ಕೆ ಅವ್ರಿಗೆ ಪೂಜೆ ಮಾಡಿ ಅದಾದ ನಂತರ ಈ ಸ್ಯಾರಿನ ಉಟ್ಕೊಳ್ಳೇಬೇಕು, ನನ್ನ ಬರ್ಡೇ ದಿನವೇ ಹಾಕ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಹಾಕ್ಕೊಂಡೆ. ಆ್ಯಂಡ್ ಹಿಯರ್ ವಿ ಗೋ ಫಾರ್ ದ ಲಾಸ್ಟ್ ಲುಕ್. ಹೇಗೆ ಕಾಣ್ತಾ ಇದ್ದೀನಿ? ನಾನಂತೂ ಬಿಡಿ ತುಂಬ ಕ್ಯೂಟಿ ಪೈ ಆಗಿ ಕಾಣ್ತಾ ಇದ್ದೀನಿ. ಬಾಯ್.